ಋಗ್ವೇದಕ್ಕೆ ಸಂಬಂಧಿಸಿದ ಬ್ರಾಹ್ಮಣ ಗ್ರಂಥಗಳು ವೇದ ಸಾಹಿತ್ಯದ ಅತ್ಯಂತ ಮಹತ್ವದ ಭಾಗವಾಗಿದ್ದು, ಅವುಗಳ ಮೂಲಕವೇ ವೇದಮಯರಾಗಳ ಅಂತರಾರ್ಥ, ಯಜ್ಞಕರ್ಮಗಳ ವೈದಿಕ ಪ್ರಾಮುಖ್ಯತೆ ಮತ್ತು ವೇದ ಜೀವನದ ಆಧ್ಯಾತ್ಮಿಕ ಸಾರ ಅರ್ಥವಾಗುತ್ತದೆ. ಬ್ರಾಹ್ಮಣ ಎಂಬ ಪದವು ಬ್ರಹ್ಮ ಎಂಬ ಮೂಲಧಾತುವಿನಿಂದ ಬಂದಿದ್ದು, ಅದರ ಅರ್ಥ ಜ್ಞಾನ, ತತ್ವ ಅಥವಾ ವೇದ ಸಂಹಿತೆಯ ವಿವರಣೆ ಎಂಬುದಾಗಿದೆ. ವೇದ ಮಂತ್ರಗಳು ಪ್ರಾಯೋಗಿಕವಾಗಿ ಹೇಗೆ ಉಪಯೋಗಿಸಲ್ಪಡಬೇಕು, ಯಾವ ಸಂದರ್ಭದಲ್ಲಿ ಯಾವ ಮಂತ್ರವನ್ನು ಜಪಿಸಬೇಕು, ಅದರ ಅಂತರಾರ್ಥವೇನು ಎಂಬುದರ ವಿಶ್ಲೇಷಣೆ ಮಾಡುವ ಗ್ರಂಥಗಳೇ ಬ್ರಾಹ್ಮಣಗಳು. ಋಗ್ವೇದಕ್ಕೆ ಸಂಬಂಧಿಸಿದಂತೆ 2 ಪ್ರಮುಖ ಬ್ರಾಹ್ಮಣ ಗ್ರಂಥಗಳು ಪ್ರಸಿದ್ಧವಾಗಿವೆ: ಐತರೇಯ ಬ್ರಾಹ್ಮಣ ಮತ್ತು ಶಾಂಖಾಯನ ಅಥವಾ ಕೌಶಿತಕಿ ಬ್ರಾಹ್ಮಣ. ಐತರೇಯ ಬ್ರಾಹ್ಮಣವು ಋಗ್ವೇದದ ಆಶ್ವಲಾಯನ ಸಂಹಿತೆಗೆ ಸಂಬಂಧಿಸಿದ ಬ್ರಾಹ್ಮಣ ಗ್ರಂಥವಾಗಿದೆ. ಇದರ ರಚನೆ ಐತರೆ ಕೌಶಿಕ ಎಂಬ ಋಷಿಯ ಮೂಲಕ ನಡೆದಿತೆಂದು ಪರಂಪರೆಯ ನಂಬಿಕೆ. ಈ ಗ್ರಂಥವು ಯಜ್ಞದ ವಿವಿಧ ವಿಧಿಗಳು, ಹವನಗಳ ಕ್ರಮ, ಮಂತ್ರಗಳ ಉಪಯೋಗ ಮತ್ತು ಅವುಗಳ ತಾತ್ಪರ್ಯಗಳನ್ನು ಅತ್ಯಂತ ವಿವರವಾಗಿ ನಿರೂಪಿಸುತ್ತದೆ. ವೇದಕಾಲದ ಸಮಾಜದಲ್ಲಿ ಯಜ್ಞವು ಕೇವಲ ಧಾರ್ಮಿಕ ಕರ್ಮವಲ್ಲ, ಅದು ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ನೈತಿಕ ಶಕ್ತಿಯ ಮೂಲವಾಗಿತ್ತು. ಐತರೇಯ ಬ್ರಾಹ್ಮಣವು ಈ ಯಜ್ಞಗಳ ಹಿನ್ನೆಲೆಯಲ್ಲಿರುವ ಆಧ್ಯಾತ್ಮಿಕ ತತ್ವವನ್ನು ವಿವರಿಸುತ್ತದೆ. ಉದಾಹರಣೆಗೆ, ಇದು ಹೇಳುತ್ತದೆ, ಯಜ್ಞವೆಂದರೆ ದೇವತೆಗಳಿಗೆ ಅರ್ಪಣೆ ಮಾಡುವ ಕ್ರಿಯೆಯಲ್ಲದೆ ಆತ್ಮಶುದ್ಧಿ ಮತ್ತು ವಿಶ್ವಸಾಮಸ್ಯ ಸಾಧಿಸುವ ಪ್ರಕ್ರಿಯೆ. ಮನುಷ್ಯನು ತನ್ನ ಕರ್ಮದ ಮೂಲಕ ಬ್ರಹ್ಮ ಚೈತನ್ಯವನ್ನು ಅನುಭವಿಸಬೇಕು ಎಂಬ ಗಹನವಾದ ತತ್ವವನ್ನು ಈ ಬ್ರಾಹ್ಮಣವು ಬೋಧಿಸುತ್ತದೆ. ಐತರೇಯ ಬ್ರಾಹ್ಮಣವು 3 ಭಾಗಗಳಿಂದ, ಪಂಚಿಕಗಳಿಂದ ಕೂಡಿದೆ. ಪ್ರತಿಯೊಂದು ಭಾಗದಲ್ಲೂ ಯಜ್ಞದ ಹಂತಗಳು, ಉಪವಿಧಿಗಳು, ದೇವತೆಗಳ ಕರ್ತವ್ಯಗಳು ಮತ್ತು ಯಜ್ಞದ ತತ್ವದ ವಿವರಣೆಗಳನ್ನು ಕಾಣಬಹುದು. ಇದರಲ್ಲಿರುವ ಮಂತ್ರವ್ಯಾಖ್ಯಾನಗಳು ಕೇವಲ ಶಬ್ದಾರ್ಥದ ಮಟ್ಟದಲ್ಲಿ ನಿಲ್ಲದೆ, ಅದಕ್ಕೆ ಅಂತರ್ನಿಹಿತವಾದ ತಾತ್ವಿಕ ಅರ್ಥವನ್ನು ತೆರೆದಿಡುತ್ತವೆ. ಉದಾಹರಣೆಗೆ, ಅಗ್ನಿಯ ಸ್ತುತಿಯಲ್ಲಿ ಕೇವಲ ಅಗ್ನಿಯ ದೈಹಿಕ ರೂಪವನ್ನಲ್ಲದೆ ಅದು ಜ್ಞಾನ ಮತ್ತು ಪ್ರಜ್ಞೆಯ ಚಿಹ್ನೆ ಎಂದು ಅರ್ಥೈಸಲಾಗಿದೆ. ಹೀಗೆ ಐತರೇಯ ಬ್ರಾಹ್ಮಣವು ಯಜ್ಞವನ್ನು ಆಧ್ಯಾತ್ಮಿಕ ಮಾರ್ಗದ ಭಾಗವಾಗಿ ಪರಿಗಣಿಸುತ್ತದೆ. ಶಾಂಖಾಯನ ಅಥವಾ ಕೌಶಿತಕಿ ಬ್ರಾಹ್ಮಣವು ಋಗ್ವೇದದ ಮತ್ತೊಂದು ಪಾಠಶಾಖೆಗೆ ಸೇರಿದ ಪ್ರಮುಖ ಗ್ರಂಥವಾಗಿದೆ. ಇದರಲ್ಲಿ ವಿಶೇಷವಾಗಿ ಸೋಮಯಾಗ, ಅಗ್ನಿಹೋತ್ರ, ವಾಜಪೇಯ, ರಾಜಸೂಯ ಮತ್ತು ಅಶ್ವಮೇಧ ಯಾಗಗಳ ವಿವರವಾದ ವಿವರಣೆ ದೊರೆಯುತ್ತದೆ. ಈ ಗ್ರಂಥವು ಯಜ್ಞಗಳ ವಿಧಾನವನ್ನು ಕೇವಲ ಆಚರಣಾತ್ಮಕವಾಗಿ ತಿಳಿಸುವುದಿಲ್ಲ, ಅದರ ಹಿಂದಿನ ದೈವತತ್ವ, ಧಾರ್ಮಿಕ ನೈತಿಕತೆ ಮತ್ತು ಮನಸ್ಸಿನ ಶುದ್ಧೀಕರಣದ ತತ್ವವನ್ನು ವಿವರಿಸುತ್ತದೆ. ಕೌಶಿತಕಿ ಬ್ರಾಹ್ಮಣವು ಯಜ್ಞದ ಪ್ರತಿ ಹಂತಕ್ಕೂ ಮಾನವ ಜೀವನದ ನೈತಿಕ ಹಂತದ ಅನುಸಂಧಾನ ಮಾಡುತ್ತದೆ. ಹೀಗಾಗಿ ಯಜ್ಞವೆಂದರೆ ಬಾಹ್ಯ ಕ್ರಿಯೆಯಲ್ಲ, ಅದು ಆತ್ಮದ ಆಂತರಿಕ ಶುದ್ಧೀಕರಣದ ಸಂಕೇತವೆಂದು ಸಾರುತ್ತದೆ. ಈ ಬ್ರಾಹ್ಮಣ ಗ್ರಂಥದಲ್ಲಿ ಸೋಮಯಾಗದ ಮಹತ್ವವು ವಿಶೇಷವಾಗಿ ಉಲ್ಲೇಖಿತವಾಗಿದೆ. ಸೋಮವು ಇಲ್ಲಿ ಕೇವಲ ದ್ರವಪಾನ ವಸ್ತುವಲ್ಲ, ಅದು ದೈವಿಕ ಬೋಧನೆಯ ಸಂಕೇತವಾಗಿದೆ. ಯಜ್ಞದಲ್ಲಿ ಸೋಮವನ್ನು ಪಾನ ಮಾಡುವುದು ಎಂದರೆ ಜ್ಞಾನವನ್ನು ಗ್ರಹಿಸುವುದು, ಅಂದರೆ ಮಾನವ ತನ್ನ ಇಂದ್ರಿಯಗಳ ನಿಯಂತ್ರಣದ ಮೂಲಕ ದೈವಚೇತನವನ್ನು ಅರಿತುಕೊಳ್ಳುವುದು ಎಂದು ಗ್ರಂಥವು ಬೋಧಿಸುತ್ತದೆ. ಈ ರೀತಿಯ ಆಳವಾದ ತತ್ವಗಳು ಕೌಶಿತಕಿ ಬ್ರಾಹ್ಮಣವನ್ನು ಕೇವಲ ವಿಧಿವಿಧಾನಗಳ ಪುಸ್ತಕವನ್ನಾಗಿರಿಸದೆ ತತ್ವಶಾಸ್ತ್ರೀಯ ಗ್ರಂಥವನ್ನಾಗಿ ಮಾಡಿವೆ. ಐತರೇಯ ಮತ್ತು ಶಾಂಖಾಯನ ಬ್ರಾಹ್ಮಣಗಳು 2 ಋಗ್ವೇದದ ತತ್ವದ ವಿಭಿನ್ನ ಮುಖಗಳನ್ನು ಪ್ರಕಾಶಿಸುತ್ತವೆ. ಐತರೇಯ ಬ್ರಾಹ್ಮಣವು ಯಜ್ಞದ ಪ್ರಾಯೋಗಿಕ ಹಾಗೂ ತಾತ್ವಿಕ ಅಂಶಗಳ ಸಮನ್ವಯವಾಗಿದ್ದರೆ, ಕೌಶಿತಕಿ ಬ್ರಾಹ್ಮಣವು ಆಧ್ಯಾತ್ಮಿಕ ಹಾಗೂ ದೈವಜ್ಞಾನಮಯ ವಿವರಣೆಯನ್ನು ನೀಡುತ್ತದೆ. ಈ ಗ್ರಂಥಗಳಲ್ಲಿ ಯಜ್ಞದ ಮೂಲಕ ಬ್ರಹ್ಮನ ಅನುಭವವನ್ನು ಹೇಗೆ ಸಾಧಿಸಬಹುದು ಎಂಬುದರ ಕುರಿತು ಗಹನವಾದ ಉಪದೇಶಗಳಿವೆ.
ಮನುಷ್ಯನ ದೇಹವನ್ನು ಯಜ್ಞವೇದಿಯಾಗಿ, ಮನಸ್ಸನ್ನು ಹವನಕುಂಡವಾಗಿ ಹಾಗೂ ಪ್ರಜ್ಞೆಯನ್ನು ದೇವತಾರೂಪವಾಗಿ ಪರಿಗಣಿಸುವ ದೃಷ್ಟಿಕೋನ ಇಲ್ಲಿ ಸ್ಪಷ್ಟವಾಗುತ್ತದೆ. ಹೀಗಾಗಿ ಬ್ರಾಹ್ಮಣ ಗ್ರಂಥಗಳು ಋಗ್ವೇದದ ಅಂತರಾರ್ಥವನ್ನು ತಿಳಿಯಲು ಅತ್ಯಂತ ಮುಖ್ಯವಾದ ಕೊಂಡಿಯಾಗಿವೆ. ಋಗ್ವೇದದ ಮಂತ್ರಗಳು ದೇವತೆಗಳ ಸ್ತುತಿಗಳ ರೂಪದಲ್ಲಿದ್ದರೆ, ಬ್ರಾಹ್ಮಣಗಳು ಅವುಗಳ ಹಿಂದಿನ ತತ್ವವನ್ನು ಬೆಳಗಿಸುವ ಬೌದ್ಧಿಕ ಪ್ರಕಾಶವಾಗಿವೆ. ಇವುಗಳಿಂದಲೇ ಯಜ್ಞವು ಕೇವಲ ಧಾರ್ಮಿಕ ಆಚರಣೆಯಾಗಿಯೇ ಅಲ್ಲ, ಆದರೆ ಆಧ್ಯಾತ್ಮಿಕ ಸಾಧನೆಯ ಮಾರ್ಗವಾಗಿಯೂ ರೂಪುಗೊಂಡಿತು. ಐತರೇಯ ಮತ್ತು ಶಾಂಖಾಯನ ಬ್ರಾಹ್ಮಣಗಳು ಹೀಗಾಗಿ ಋಗ್ವೇದದ ವೈಭವವನ್ನು ಪೂರ್ಣಗೊಳಿಸುವ ವೇದ ಜೀವನದ ತತ್ವ ಮತ್ತು ಪ್ರಾಯೋಗಿಕ ಅಂಶಗಳ ಸೇತುವೆಯಾಗಿ ಇಂದಿಗೂ ಅಮರವಾಗಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.